ದೆಹಲಿಯ ಕೆಂಪುಕೋಟೆ ಮುಂಭಾಗ ಕಾರ್ ಚಲಿಸುತ್ತಿದ್ದಂಥ ಕಾರ್ ಮಹಾಸ್ಫೋಟ ಆಗಿದೆ. ಅದರ ಸ್ಫೋಟ ಹಿನ್ನೆಲೆಯಲ್ಲಿ 11 ಜನ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗ್ತಿರೋದು. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಾದ್ಯಂತನೂ ಕೂಡ ಹೈ ಅಲರ್ಟ್, ಅದರಲ್ಲೂ ಕೂಡ ಪ್ರಮುಖ ನಗರಗಳಲ್ಲಿ ಈಗ ಹೈ ಅಲರ್ಟ್ ಇದ್ದು ಪೊಲೀಸರು ಪರಿಶೀಲನೆಯನ್ನ ಈಗಾಗಲೇ ಮಾಡ್ತಿರುವಂತ ದೃಶ್ಯ ಕಂಡು ಬರ್ತಾ ಇದೆ. ನಾವೀಗ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣದ ಮುಂಭಾಗದಲ್ಲಿ ಅದು ರೈಲ್ವೆ ಪೊಲೀಸರು ಮತ್ತು ರಾಜ್ಯ ಪೊಲೀಸರು, ಅದರ ಜೊತೆಗೆ ಸಂಚಾರಿ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಿರುವಂತ, ಅದರ ಜೊತೆಗೆ ಹೋಮ್ ಗಾರ್ಡ್ಸ್ ಕೂಡ ಪರಿಶೀಲನೆ ಮಾಡ್ತಿರುವಂತಹ ದೃಶ್ಯಗಳು ಕಂಡು ಬರ್ತಾ ಇದೆ. ರೈಲ್ವೆ ಪೊಲೀಸರು ಒಳಭಾಗದಲ್ಲಿ ಈಗಾಗಲೇ ಡಾಗ್ ಸ್ಕ್ವಾಡ್ ಮತ್ತು ಬಾಂಬ್ ಸ್ಕ್ವಾಡ್ ಇಂದ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದವಾಗಿ ಏನಾದರೂ ಬ್ಯಾಗ್ಗಳು ಕಂಡು ಬಂದ್ರೆ ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಬ್ಯಾಗ್ಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ರೆ ಅವುಗಳ ಪರಿಶೀಲನೆ ಮಾಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಿರುವಂಥದ್ದು. ಯಾಕಂದ್ರೆ ನಿಲ್ದಾಣದ ಮುಂಭಾಗದಲ್ಲಿ ಲಕ್ಷಾಂತರ ಪ್ರಯಾಣಿಕರೆಲ್ಲರೂ ಕೂಡ ಬರ್ತಾರೆ. ಬೇರೆ ಬೇರೆ ರಾಜ್ಯಗಳಿಗೆ ತೆರಳುವಂಥವ್ರು, ಬೇರೆ ಬೇರೆ ಜಿಲ್ಲೆಗಳಿಗೂ ತೆರಳುವಂತ ಪ್ರಯಾಣಿಕರೇನು ಬರ್ತಾ ಇದ್ದಾರೆ. ಅನುಮಾನಾಸ್ಪದವಾಗಿ ಆ ರೀತಿ ಏನಾದರೂ ಕಂಡು ಬಂದ್ರೆ ಅವುಗಳ ಬ್ಯಾಗ್ಗಳನ್ನ ಪರಿಶೀಲನೆ ಮಾಡುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಈಗ ನೋಡ್ತಿರಬಹುದು, ಬ್ಯಾಗ್ಗಳನ್ನು ಕೂಡ ಪರಿಶೀಲನೆ ಮಾಡ್ತಿರುವಂತ ದೃಶ್ಯ ಕಂಡು ಬರ್ತಾ ಇದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಿಲ್ದಾಣ ಏನಿದೆ, ನಿಲ್ದಾಣದ ಹೊರಭಾಗದಲ್ಲಿ ಇನ್ನು ಪ್ಲಾಟ್ಫಾರ್ಮ್ 9 ಪ್ಲಾಟ್ಫಾರ್ಮ್ ಏನಿದೆ, ಪ್ರತಿ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಪರಿಶೀಲನೆ ಮಾಡುವಂತ ಕಾರ್ಯ ಈಗಾಗಲೇ ಆಗ್ತಾ ಇದೆ. ಕಳೆದ 2 ಗಂಟೆಯಿಂದನೂ ಕೂಡ ಪೊಲೀಸರು ಸಾಕಷ್ಟು ಕಟ್ಟೆಚ್ಚರ ವಹಿಸಿ ಪರಿಶೀಲನೆ ಮಾಡುವಂತ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿಯ ದೆಹಲಿಯಲ್ಲಿ ಆದಂತ ಘಟನೆ ಏನಿದೆ, ಆ ರೀತಿಯಂತ ಘಟನೆಗಳು ಮರುಕಳಿಸಬಾರದು ಮತ್ತು ಕಟ್ಟೆಚ್ಚರವನ್ನು ಈಗಾಗಲೇ ಪೊಲೀಸ್ ಅಧಿಕಾರಿಗಳು ನೀಡಿರುವಂತಹ ಹಿನ್ನೆಲೆಯಲ್ಲಿ ಆ ಪರಿಶೀಲನೆ ಕಾರ್ಯ ಮುಂದುವರೆದಿರೋದು ಕಂಡು ಬರ್ತಾ ಇದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ, ನ್ಯೂಸ್ 18. ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆದಂತಹ ಬೆನ್ನಲ್ಲೇ ಬೆಂಗಳೂರು ನಗರದಾದ್ಯಂತಲೂ ಕೂಡ ಅಲರ್ಟ್ ಇರುವಂತೆ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ. ಲಾ ಅಂಡ್ ಆರ್ಡರ್ ಪೊಲೀಸರ ಜೊತೆಗೆ ಸಂಚಾರಿ ಪೊಲೀಸರನ್ನು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಫೀಲ್ಡ್ಗೆ ಇಳಿದು ವೆಹಿಕಲ್ ಅನ್ನು ಚೆಕ್ ಮಾಡುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಹೇಳಿ ಕೇಳಿ ಮೆಜೆಸ್ಟಿಕ್ ಜನನಿಬಿಡ ಪ್ರದೇಶ, ಸಾಕಷ್ಟು ಜನಜಂಗುಳಿ ಇರುತ್ತೆ, ವೆಹಿಕಲ್ ಮೂವ್ಮೆಂಟ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ವೆಹಿಕಲ್ ಗಳನ್ನು ಕೂಡ ತಪಾಸಣೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದು, ಪ್ರತಿಯೊಂದು ವೆಹಿಕಲ್ ಗಳನ್ನು ಕೂಡ ತಪಾಸಣೆಯನ್ನ ಮಾಡ್ತಿದ್ರೆ, 2 ವೀಲರ್ಸ್ ಆಗಿರ್ಬೋದು, 4 ವೀಲರ್ಸ್ ಆಗಿರ್ಬೋದು, ಕಾರ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈಗಾಗಲೇ ಪೊಲೀಸರು ಚೆಕ್ ಮಾಡುವಂತ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ದೆಹಲಿಯಲ್ಲಿ ಕೂಡ ಅಷ್ಟೇ ಕಾರುಗಳಲ್ಲಿ ಬಾಂಬ್ ಅನ್ನ ಇಟ್ಟು ಸ್ಫೋಟಿಸಿರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದಲ್ಲಿರುವಂತಹ ಜನನಿಬಿಡ ಪ್ರದೇಶದಲ್ಲಿ ಎಲ್ಲಾ ಕಡೆ ಅಲರ್ಟ್ ಇರುವಂತೆ ಸೂಚನೆಯನ್ನ ಕೊಟ್ಟಿದ್ರು, ವೆಹಿಕಲ್ ಗಳನ್ನ ತಪಾಸಣೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ರು. ಈ ಒಂದು ಕಾರಣಕ್ಕೋಸ್ಕರ ಪ್ರತಿಯೊಂದು ವೆಹಿಕಲ್ ಗಳಂದ್ರೆ ಯಾವ ವೆಹಿಕಲ್ ಗಳು ಪೊಲೀಸರಿಗೆ ಅನುಮಾನವನ್ನ ತರಿಸುತ್ತೋ ಅಂತಹ ಒಂದು ವೆಹಿಕಲ್ ಗಳನ್ನ ತಡೀತಾರೆ, ಅದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ ಆ ಒಂದು ಕಾರಿನ ಡಿಕ್ಕಿ ಆಗಿರ್ಬೋದು ಎಲ್ಲವನ್ನೂ ಕೂಡ ಅಷ್ಟೇ ತೆಗೆದು ನೋಡಿ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇರುವಂತದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಮೆಜೆಸ್ಟಿಕ್ ನಲ್ಲಿ ಇದ್ದೀನಿ. ಮೆಜೆಸ್ಟಿಕ್ ನಲ್ಲಿ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಪ್ರತಿಯೊಂದು ವೆಹಿಕಲ್ ಅಂದ್ರೆ ಯಾವ್ದಾದ್ರೂ ವೈಟ್ ಕಲರ್ ಬೋರ್ಡ್ ನ ವೆಹಿಕಲ್ ಬಂದಂತ ವೇಳೆ ಆ ಒಂದು ವೆಹಿಕಲ್ ನ ಡ್ರೈವರ್ ಅನ್ನು ಕೂಡ ಅಷ್ಟೇ ತಪಾಸಣೆಗೊಳಪಡಿಸ್ತಾರೆ. ಜೊತೆಗೆ ಕಾರನ್ನು ಕೂಡ ಅಷ್ಟೇ ಒಮ್ಮೆ ಚೆಕ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಪ್ರಮುಖವಾಗಿ ಡಿಕ್ಕಿಯನ್ನು ಕೂಡ ಅಷ್ಟೇ ತೆಗೆದು ನೋಡಿ ಅಲ್ಲಿ ಏನಿದೆ ಏನು ಅನ್ನುವಂಥದ್ದನ್ನ ಚೆಕ್ ಮಾಡುವಂತ ಒಂದು ಕೆಲಸಕ್ಕೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗ್ತಿರುವಂತದ್ದು. ಯಾಕಂದ್ರೆ ಡೆಲ್ಲಿಯಲ್ಲಿ ಆದಂತಹ ಘಟನೆ ಬೆಂಗಳೂರಿನಲ್ಲಿ ಆಗಬಾರದು, ಎಷ್ಟರ ಮಟ್ಟಿಗೆ ಅಲರ್ಟ್ ಆಗಿರಬೇಕು ಅನ್ನುವಂಥದ್ದು ತೋರಿಸುವಂತ ಕಾರಣಕ್ಕೋಸ್ಕರ ನಗರ ಪೊಲೀಸ್ ಆಯುಕ್ತರು ಈಗಾಗಲೇ ಒಂದು ಆದೇಶವನ್ನು ಕೊಟ್ಟಿದ್ದು, ಇಡೀ ರಾತ್ರಿವರೆಗೂ ಕೂಡ ರಾತ್ರಿ 12-1 ಗಂಟೆವರೆಗೂ ಕೂಡ ಎಲ್ಲಾ ಪೊಲೀಸರು ಕೂಡ ಅಷ್ಟೇ ಫೀಲ್ಡ್ ನಲ್ಲಿ ಇರಬೇಕು, ವೆಹಿಕಲ್ ಗಳನ್ನು ತಪಾಸಣೆ ಮಾಡಬೇಕು. ಜೊತೆಗೆ ಜನನಿಬಿಡ ಪ್ರದೇಶಗಳಾದಂತಹ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಶಾಪಿಂಗ್ ಮಾಲ್ಸ್ ಆಗಿರ್ಬೋದು, ಜೊತೆಗೆ ಗಣ್ಯ ವ್ಯಕ್ತಿಗಳ ಮನೆ ಆಗಿರ್ಬೋದು, ಕಚೇರಿಗಳಾಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡುವಂತ ಈಗಾಗಲೇ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಕೊಂಡಯ್ಯ ಜೊತೆ ಮಂಜುನಾಥ್, ನ್ಯೂಸ್ 18 ಬೆಂಗಳೂರು. ಬಾಂಬ್ಲಾಸ್ಟ್ ಆಯ್ತಲ್ಲ ದಿಲ್ಲಿ ದಿಲ್ಲಿ ದಿಲ್ಲಿ
ತೆಗಿಬೇಕು